ನಿಮ್ಮ ಸೋಲಾರ್ ಏನಾದರೂ ಡ್ಯಾಮೇಜ್ ಆಗಿದ್ದರೆ, ಪ್ರಾಬ್ಲಮ್ ಆಗಿದ್ದರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ 7899884567. ನೋಡಿ, ಹಳೆ ಸೋಲಾರ್ ಯಾವುದೇ ಇದ್ರೂ ಅದನ್ನು ರಿಮೂವ್ ಮಾಡಿ ಹೊಸ ಸೋಲಾರ್ನ ಇನ್ಸ್ಟಾಲೇಷನ್ ಮಾಡಿಕೊಡ್ತೀವಿ. ನೋಡಿ, ಇದರಲ್ಲಿ ಪ್ರಾಬ್ಲಮ್ ಆಗಿದ್ದಿದೆ. ಉಲ್ಟಾ ಮಾಡ್ಕೊಂಡ ರೆಡಿ ಸ್ಟಾರ್ಟ್. ಇದು ನಿಲ್ಸ್ಕೊಂಡು ಮಿಕ್ಸ್ ಮಾಡೋದು ಇಷ್ಟೇ. ಇವಾಗ ಮೇಲೆ ಮಾಡ್ಬಿಟ್ಟು ತಳ್ಬಿಡೋ ಜಾಸ್ತಿ. ವೆಯ್ಟ್ ಐತಲ್ಲ ಅವೇ ಇದು ನೋಡಿ ಯಾವ್ದು ಸಪೋರ್ಟಿವ್ ಆಗುತ್ತೆ ನೋಡ್ಕೊಂಡಿದ್ದು ಇದು ಕೆಳಗಡೆ ಕಾಂಪೌಂಡ್ ಇದೆ. ರೆಡಿ ರೆಡಿ ಹಿಂಗೆ ಬನ್ನಿ, ಈ ಕಡೆ ಹಿಂಗೆ ಬನ್ನಿ, ನಾನು ಇಂಥದ್ದು ಬನ್ನಿ. ರೆಡಿ ರೆಡಿ. ಸೋಲಾರ್ ಟ್ಯಾಂಕ್ ಡ್ಯಾಮೇಜ್ ಆಗಿದ್ದರೆ ಒಳಗಡೆ ಯಾವ ರೀತಿ ಆಗಿರುತ್ತೆ ನೋಡಿ. ರಿಪೇರಿ ಮಾಡಿ ಅಂತಿರಲ್ಲ, ಸೋಲಾರು ಈ ಥರ ಅವಸ್ಥೆ ಆಗಿರುತ್ತೆ. ಅದರಿಂದ ಪ್ರಾಬ್ಲಮ್ ಏನಂದರೆ ವೆಲ್ಡಿಂಗ್ ಆಗೋದಿಲ್ಲ, ಮತ್ತು ಟ್ಯಾಂಕು ಥಿಕ್ನೆಸ್ ಕಮ್ಮಿ ಆಗಿರುತ್ತೆ. ತುಂಬ ವರ್ಷದಿಂದ ನೀರಲ್ಲೇ ನೆಂದು. ದಯವಿಟ್ಟು ಕಸ್ಟಮರ್ಸ್ ಯಾರೇ ಆಗಿರ್ಬೋದು ಅರ್ಥ ಮಾಡ್ಕೊಳ್ಳಿ. ಸೋಲಾರ್ನ ಯಾಕೆ ಚೇಂಜ್ ಮಾಡಿಸಿ ಅನ್ನೋ ಒಂದೇ ಉದ್ದೇಶ ಇದು. ರಿಪೇರಬಲ್ ಆಗುತ್ತೆ ಅಂದರೆ ನಾವೇ ರೆಡಿ ಮಾಡಿಕೊಡ್ತೀವಿ. ಇದು ಪಾಸಿಬಲ್ ಇಲ್ಲ, ಅದಕ್ಕೋಸ್ಕರನೇ ಸೋಲಾರ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಪಾಸಿಬಲ್ ಇದ್ದರೆ ನಾವೇ ರೆಡಿ ಮಾಡಿಕೊಟ್ಬಿಡ್ತೀವಿ. ಟ್ಯಾಂಕ್ ಒಳಗಡೆ ಎಷ್ಟು ಡ್ಯಾಮೇಜ್ ಆಗಿದೆ ನೋಡಿ ಸರ್. ಈಗ ಹೊಸ ಸೋಲಾರ್ ಹಾಕ್ಸಿದ್ರಲ್ಲ, ನಿಮ್ಗೇನು ಅನ್ನಿಸ್ತಾ ಇದೆ ಇದನ್ನು ನೋಡಿ? ತುಂಬ ಒಳ್ಳೇದು ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು ಎಲ್ಲೋ ಸ್ಮಾಲ್ ದುಡ್ಡು ರಿಪೇರಿ ಮಾಡಿಸಿ ಹೇಗೇನು ಪ್ರಾಬ್ಲಮ್ ಆಗ್ಬೋದು. ಬೆಟರ್ ಐ ಥಿಂಕ್ ವಿ ನೀಡ್ ಟು ರಿಪ್ಲೇಸ್ ವಿತ್ ದ ನ್ಯೂ ಒನ್. ಓಕೆ ಸರ್, ಓಕೆ. ಇವಾಗ ನನ್ನ ಸಜೆಷನ್ ನಿಮ್ಗೆ ಇಷ್ಟ ಆಯಿತು? ಹೌದು. ಓಕೆ ಸರ್. ಇನಿಷಿಯಲ್ ನಾನು ಹಂಗೆ ಥಿಂಕ್ ಮಾಡಿದ್ದೆ, ಹಾಂ ಸರ್, ಸ್ವಲ್ಪ ಸ್ಮಾಲ್ ರಿಪೇರ್ ಮಾಡ್ಬೋದು ಅಂತಲ್ಲ. ಆ್ಯಕ್ಚುಯಲ್ ಕಂಡೀಷನ್ ನೋಡ್ತು ಅಂದರೆ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಈ ಥರ ಇದೆ. ಓಕೆ ಸರ್. ನೋಡಿ, ಹಳೆ ಸೋಲಾರ್ನ ರಿಮೂವ್ ಮಾಡಿ ಅದೇ ಜಾಗದಲ್ಲಿ ಹೊಸ ಸೋಲಾರ್ನ ಇನ್ಸ್ಟಾಲೇಷನ್ ಮಾಡ್ತಾಯಿದ್ದೀವಿ. ನೋಡಿ, ಅದೇ ಹಳೆ ಟ್ಯೂಬ್ನ ರೀಫಿಟ್ಟಿಂಗ್ ಮಾಡ್ತೀವಿ. ಹಳೆ ಟ್ಯೂಬ್ನೇ ಹಾಕಿ ಹೊಸ ಟ್ಯಾಂಕ್ ಆ್ಯಂಡ್ ಸ್ಟ್ಯಾಂಡ್ 20 ವರ್ಷ ಟ್ಯಾಂಕ್ ವ್ಯಾರಂಟಿ ಇರೋವಂಥ ಹೆವಿ ಪ್ಲಸ್ ಮಾಡೆಲ್ನೇ ನಾವು ಹಾಕಿದ್ದೀವಿ. ನೋಡಿ, ಈ ರೀತಿ ಇರುತ್ತೆ. ಮತ್ತು ನೀವು ಯಾರೇ ಪ್ಲಂಬಿಂಗ್ ಮಾಡಿದ್ರು ಪ್ಲಂಬರ್ಗೆ ದಯವಿಟ್ಟು ಒಂದು ಮಾತು ತಿಳಿಸಿ, ಆದಷ್ಟು ಒಂದು ಗೇಟ್ ವಾಲು ಯೂನಿಯನ್ನು, ಈ ಗೇಟ್ ವಾಲು ಯೂನಿಯನ್ನು ಎಮರ್ಜೆನ್ಸಿಗೆ ಎರಡೂ ಕಡೆನೂ ಇರಬೇಕು. ಇದು ಔಟ್ಲೆಟ್ ಪಾಯಿಂಟ್, ಇದು ಇನ್ಲೆಟ್ ಪಾಯಿಂಟು. ನೋಡಿ, ಗೇಟ್ ವಾಲು ಯೂನಿಯನ್ನು, ಇನ್ಲೆಟ್ ಕಡೆನೂ ಔಟ್ಲೆಟ್ ಕಡೆನೂ ಎರಡೂ ಕಡೆನೂ ಇರಬೇಕಾಗಿ ಬರುತ್ತೆ. ಇದ್ದರೆ ಒಳ್ಳೆಯದು. ಮತ್ತು ಏರ್ವೆಂಟ್ ಕೂಡ ಇಷ್ಟುದ ಹೈಟ್, ಓವರ್ ಹೆಡ್ ಟ್ಯಾಂಕ್ ಎಷ್ಟು ಹೈಟ್ ಇರುತ್ತೋ ನೋಡಿ, ಏರ್ವೆಂಟ್ ಇಟ್ಕೊಟ್ಟಿದ್ರಲ್ಲ ಅದೇ ರೀತಿ ಸೋಲಾರ್ಗೂ ಕೂಡ ಈ ರೀತಿ ಏರ್ವೆಂಟ್ ಪೈಪು ಹೈಟಾಗಿರಬೇಕು. ಇದ್ದರೆ ಏರ್ ರಿಲೀಸ್ ಚೆನ್ನಾಗಾಗುತ್ತೆ ಮತ್ತು ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋದಿಲ್ಲ. ಕಂಪ್ಲೀಟಾಗಿ ಆಗಿದೆ ವರ್ಕ್ ಎಲ್ಲ. ನಿಮಗೇನಾದರೂ ಸೋಲಾರ್ ಬೇಕು ಅಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ 7899994567. ಗೋಪಿ ಅಂತ. ಆಲ್ ಓವರ್ ಕರ್ನಾಟಕ ನಿಮ್ಗೆ ಸೋಲಾರ್ನ ಕೊಡ್ತೀವಿ. ಮತ್ತು ಸರ್ವೀಸಸ್ ಕೂಡ ಇರುತ್ತೆ. ನಮ್ಮಲ್ಲೇ ತುಂಬ ವೀಡಿಯೋಸ್ಗಳನ್ನ ಹಾಕಿದ್ದೀವಿ, ನೀವು ನೋಡ್ಬೋದು. ನಮ್ಮ ಪ್ರೊಫೈಲ್ನಲ್ಲಿ ಎಲ್ಲ ಥರ ವೀಡಿಯೋಸ್ಗಳಿದೆ. ಟ್ಯಾಂಕ್ ಬೇಕಾ ಟ್ಯಾಂಕ್ ರಿಪ್ಲೇಸ್ಮೆಂಟು, ಸ್ಟ್ಯಾಂಡ್ ಬೇಕಾ ಸ್ಟ್ಯಾಂಡು, ಟ್ಯೂಬ್ಸ್ ಬೇಕಾ ಟ್ಯೂಬ್ಸು, ಪ್ಯಾನಲ್ ಬೇಕಾ ಪ್ಯಾನಲ್ಲು, ಮತ್ತು ಹಳೆ ಸೋಲಾರ್ ಪ್ಯಾನಲ್ ಸಿಸ್ಟಮ್ಸ್ ಇರುತ್ತಲ್ಲ ಅದನ್ನೆಲ್ಲನೂ ರಿಟರ್ನ್ ತೊಗೊಂಡು ನಿಮ್ಗೆ ಹೊಸ ಸೋಲಾರ್ ಹಾಕ್ಕೊಡ್ತೀವಿ. ಬೇಕು ಅನ್ನೋದಾದರೆ ಕಾಂಟ್ಯಾಕ್ಟ್ ಮಾಡಿ. ಎಕ್ಸ್ಚೇಂಜ್ ಆಫರ್ ಕೂಡ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್.